ಶಾಸಕ ಎನ್.ಎ. ಹ್ಯಾರಿಸ್ ಮೇಲೆ ಇಡಿ ರೇಡ್ ಆಗಿದೆ. ಬಿಡಿಎ ಅಧ್ಯಕ್ಷ ಕಾಂಗ್ರೆಸ್ನ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ರೇಡ್ ಆಗಿರುವಂಥದ್ದು. ಕಚೇರಿ ಮತ್ತು ಅವರಿಗೆ ಸೇರಿದಂತಹ ಹಲವು ಕಡೆಗಳಲ್ಲಿ ಇಡಿ ದಾಳಿಯಾಗಿದೆ ಏಕಾಏಕಿಯಾಗಿ. ಇವತ್ತು ಬೆಳಿಗ್ಗೆ ಶಾಂತಿನಗರ ಶಾಸಕ ಎನ್.ಎ. ಹ್ಯಾರಿಸ್ ಮನೆ ಮೇಲೆ ರೇಡ್ ಆಗಿರೋದು ಇಡಿ ಕಡೆಯಿಂದ. ಬಿಡಿಎ ಅಧ್ಯಕ್ಷರು ಹೌದು ಕಾಂಗ್ರೆಸ್ನ ಶಾಸಕ ಹ್ಯಾರಿಸ್. ಬೆಂಗಳೂರಿನ ಮನೆ ಮತ್ತು ಕಚೇರಿ ಮೇಲೆ ಇಡಿ ದಾಳಿಯಾಗಿದೆ. ಬಿಟ್ಕಾಯಿನ್ ವ್ಯವಹಾರದ ನಂಟಿನ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿಯಾಗಿರುವುದು. ಹ್ಯಾಕರ್ ಶ್ರೀಕಿ ಜೊತೆ ನಂಟಿನ ಆರೋಪದ ಮೇಲೆ ಇಡಿ ಏಕಾಏಕಿಯಾಗಿ ದಾಳಿ ಮಾಡಿದೆ. ಮಗ ಮೊಹಮ್ಮದ್ ನಲ್ಪಾಡ್ಗೂ ಕೂಡ ಇಡಿ ರೇಡ್ನ ಬಿಸಿ ತಟ್ಟಿದೆ. ಈ ಹಿಂದೆ ಅನೇಕ ಬಾರಿ ವಿಚಾರಣೆಯನ್ನ ಎದುರಿಸಿದ್ದಾರೆ ಮೊಹಮ್ಮದ್ ನಲ್ಪಾಡ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಿನ ಅಶೋಕನಗರದ ಹ್ಯಾರಿಸ್ ಹಾಗೂ ಮಗ ನಲ್ಪಾಡ್ ಮನೆ ಮೇಲೆ ದಾಳಿಯನ್ನ ನಡೆಸಿರುವುದು ಇಡಿ. ಶೋಧ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಮನೆ ಕಚೇರಿ ಸೇರಿದಂಗೆ 12 ಕಡೆಗಳಲ್ಲಿ ದಾಳಿಯಾಗಿದೆ ಇಡಿ ಕಡೆಯಿಂದ. ಇಡಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಆರ್ಪಿಎಫ್ ಬಂದೋಬಸ್ತ್ನಲ್ಲಿ ದಾಳಿ ನಡೆಸಿರು. 4 ಕಾರುಗಳಲ್ಲಿ ಬಂದಿದ್ದಾರೆ ಇಡಿ ಅಧಿಕಾರಿಗಳು. 2021ರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಸಿಬಿಯಲ್ಲಿ ಮೊದಲ ಕೇಸ್ ದಾಖಲಾಗುತ್ತೆ. ಅಲ್ಲಿ ತನಿಖೆ ನಡೀತಾ ಇರುತ್ತೆ. ಸಿಸಿಬಿಯಿಂದ ಮಾಹಿತಿಯನ್ನ ಇಡಿ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ 4.5 ಕೋಟಿ ವ್ಯವಹಾರ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಮೇರೆಗೆ ಇಡಿ ಅಧಿಕಾರಿಗಳು ಈ ಕೇಸ್ ಫೈಲ್ಗಳನ್ನ ತೆಗೆದುಕೊಳ್ತಾರೆ, ಮಾಹಿತಿಯನ್ನ ಪಡೆದುಕೊಳ್ತಾರೆ. ಸಿಸಿಬಿ ಕಡೆಯಿಂದ ಕೇಸ್ ಫೈಲ್ಗಳನ್ನ ಪಡೆದು ತನಿಖೆಯನ್ನ ಕೈಗೊಂಡಿತ್ತು ಇಡಿ. ಈ ಹಿಂದೆ ನಲ್ಪಾಡ್ ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಿದ್ರು. ನಿರಂತರವಾಗಿ 6 ವರ್ಷಗಳ ಕಾಲ ಈ ಹ್ಯಾಕರ್ ಶ್ರೀಕಿ ಜೊತೆಗೆ ನಂಟಿತ್ತು ಅನ್ನುವಂತಹ ಆರೋಪದ ಮೇರೆಗೆ ಮೊಹಮ್ಮದ್ ನಲ್ಪಾಡ್ ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಹಲವು ಬಾರಿ ಈಗಾಗಲೇ ಎದುರಿಸಿರುವುದು ಕೂಡ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಹ್ಯಾಕರ್ ಶ್ರೀಕಿ ಮತ್ತು ಮೊಹಮ್ಮದ್ ನಲ್ಪಾಡ್ ನಡುವಿನ ನಂಟು ಇತ್ತು ಅನ್ನುವಂತಹ ಆರೋಪ, 6 ವರ್ಷಗಳ ಕಾಲ 4.5 ಕೋಟಿ ವ್ಯವಹಾರ ಆಗಿತ್ತು ಅನ್ನುವಂತಹ ಆರೋಪ ಇದೆ. ಆ ಬಗ್ಗೆ ತನಿಖೆ ನಡೀತಾನೆ ಇದೆ. ಆದರೆ ಇಲ್ಲಿವರೆಗೂ ವಿಚಾರಣೆಯನ್ನ ಎದುರಿಸಿದ್ದಂಥದ್ದು ಮೊಹಮ್ಮದ್ ನಲ್ಪಾಡ್ ಅವರು. ಅವರ ತಂದೆ ಹ್ಯಾರಿಸ್ ಯಾವತ್ತೂ ಕೂಡ ಈ ಪ್ರಕರಣದಲ್ಲಿ ವಿಚಾರಣೆಯನ್ನ ಎದುರಿಸಿರಲಿಲ್ಲ. ಬಟ್ ಏಕಾಏಕಿಯಾಗಿ ಈಗ ದಾಳಿ ಆಗಿರುವಂಥದ್ದು, ಯಾವ ಆಂಗಲ್ನಲ್ಲಿ ತನಿಖೆ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಈಗ ದಾಳಿ ಆಗಿರುವಂಥದ್ದು ಇಡಿ ಕಡೆಯಿಂದ? ಅರುಣ್, ಈಗ ಏನು ಬಿಟ್ಕಾಯಿನ್ ಹಗರಣ ಏನಿತ್ತು, ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಶಾಸಕ ಹ್ಯಾರಿಸ್ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ಕೂಡ ದಾಳಿಯನ್ನು ಮಾಡಿದ್ದಾರೆ. ಯಾಕಂದ್ರೆ ಇದೇ ಮನೆಯಲ್ಲೇ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಕೂಡ ಇರೋದು. ಆದ್ರಿಂದ ಈಗ ಬೆಳಗ್ಗೆ ಸುಮಾರು 6:30 ಸುಮಾರಿಗೆ ಇಡಿ ಅಧಿಕಾರಿಗಳ ತಂಡ ಈಗ ಈ ಒಂದು ಮನೆ ಮೇಲೆ ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಶೋಕನಗರ ವ್ಯಾಪ್ತಿಯಲ್ಲಿರುವಂಥ ಈ ಒಂದು ಮನೆ ಏನಿದೆ, ಇದೇ ಮನೆಯಲ್ಲಿ ಶಾಸಕ ಹ್ಯಾರಿಸ್ ಮತ್ತೆ ಮೊಹಮ್ಮದ್ ನಲ್ಪಾಡ್ ಎಲ್ಲರೂ ಕೂಡ ಇಲ್ಲೇ ವಾಸವಾಗಿರುವಂಥದ್ದು. ಆದ್ರಿಂದ ಈ ಒಂದು ಮನೆ ಮೇಲೆ ಈಗ ಸುಮಾರು 12ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಸಿಆರ್ಪಿಎಫ್ ಯೋಧರ ಒಂದು ಭದ್ರತೆಯಲ್ಲಿ ಈಗ ಈ ಒಂದು ದಾಳಿ ಕೂಡ ಆಗಿರೋದು. ಸುಮಾರು 4 ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಆಗಮಿಸಿದರೆ 12ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ಈ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಏನು ಈ ಒಂದು ಬಿಟ್ಕಾಯಿನ್ ಹಗರಣ ಏನಿತ್ತು, ಇದು ಮೊದಲಿಗೆ ಸಿಸಿಬಿಯಿಂದ ಒಂದು ತನಿಖೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡಿದ್ರು. ನಂತರ ಈ ಒಂದು ಪ್ರಕರಣದ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಪಡ್ಕೊಡ್ತಾರೆ. 2021ರಲ್ಲಿ ಇಡಿ ಅಧಿಕಾರಿಗಳು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಂಡು ನಂತರ ಅವರು ಕೂಡ ಒಂದು ECIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾರೆ. ಸುಮಾರು 6 ವರ್ಷಗಳ ಕಾಲ ಈ ಒಂದು ತನಿಖೆ ಸುದೀರ್ಘವಾಗಿ ನಡೀತಾ ಇರೋದು. ಆ ಬಳಿಕ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಈ ಒಂದು ಮನೆ ಮೇಲೆ ಒಂದು ದಾಳಿ ಮಾಡಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಜೊತೆ ನಲ್ಪಾಡ್ಗೆ ಕೂಡ ಒಂದು ಸ್ನೇಹ ಇರುತ್ತೆ. ಈ ಒಂದು ಸ್ನೇಹದ ಸಂಬಂಧಪಟ್ಟಂತೆ ಏನು ಹಣಕಾಸು ವ್ಯವಹಾರ ಕೂಡ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ನಂತರ ಈ ಒಂದು ಪ್ರಕರಣದ ತನಿಖೆಯನ್ನ ಸಿಸಿಬಿ ಮತ್ತೆ ಸಿಐಡಿ ಅಧಿಕಾರಿಗಳು ಕೂಡ ಮಾಡ್ತಾರೆ. ಸಿಐಡಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ನಲ್ಪಾಡ್ರನ್ನ ಕೂಡ ಕರೆಸಿ ಒಂದು ವಿಚಾರಣೆ ಮಾಡುವಂಥ ಕೆಲಸವನ್ನ ಅಂದಿನ ಸಿಐಡಿ ತಂಡ ಕೂಡ ಮಾಡಿರುತ್ತೆ. ಬಳಿಕ ಈಗ ಇಡಿ ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಾಳಿ ಮಾಡಿರೋದು. ಯಾಕಂದ್ರೆ ಏನು ಸುಮಾರು 4.5 ಕೋಟಿ ವ್ಯವಹಾರ ಆಗಿದೆ ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ದಾಳಿ ಕೂಡ ಆಗಿ ತನಿಖೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಈ ಒಂದು ಬಿಟ್ಕಾಯಿನ್
ಬಿಟ್ಕಾಯಿನ್ ಹಗರಣ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿದಂಥ ಒಂದು ಕೇಸ್ ಆಗಿತ್ತು. ಆಗ CCB ಪೊಲೀಸರ ತನಿಖೆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಕೇವಲ ನಲ್ಪಾಡ್ ಮಾತ್ರ ಅಲ್ಲದೆ ಇನ್ನೂ ಕೆಲವು ಬೇರೆ ಬೇರೆ ರಾಜಕಾರಣಿಗಳ ಹೆಸರು ಕೂಡ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬಂದಿತ್ತು. ಆ ಬಳಿಕ ಈ ಒಂದು ಪ್ರಕರಣದ ತನಿಖೆಯನ್ನ CID ಅಧಿಕಾರಿಗಳು ಕೂಡ ಕೈಗೆತ್ತಿಕೊಳ್ತಾರೆ. ಅವರು ಕೂಡ ಸುದೀರ್ಘವಾಗಿ ತನಿಖೆಯನ್ನು ಮಾಡಿ ಆಗಲೂ ಕೂಡ ಏನು ಶ್ರೀಕೆಯನ್ನು ವಿಚಾರಣೆ ಮಾಡಿ ಅವರಿಗೆ ಸಂಬಂಧಪಟ್ಟಂತ ವ್ಯಾಲೆಟ್ ಇರ್ಬೋದು ಮತ್ತೆ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡುವಂಥದ್ದು ಮತ್ತೆ ಅವುಗಳನ್ನು ಮುಟ್ಗೋಲು ಹಾಕಿಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಈ ಒಂದು ಪ್ರಕರಣ ಈಗ ಇಡಿ ಅಂಗಳಕ್ಕೂ ಕೂಡ ವ್ಯಾಪಿಸಿದೆ. ಈಗ ಅವರು ಕೂಡ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದು ಈಗ ಮೊದಲನೇ ಬಾರಿಗೆ ಏನು ಬಿಟ್ಕಾಯಿನ್ ಹಗರಣದಲ್ಲಿ ಈಗ ನಲ್ಪಾಡ್ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿ ಶೋಧ ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಬಹುಶಃ ಈ ಒಂದು ಹಗರಣದಲ್ಲಿ ಶ್ರೀಕಿ ಮತ್ತೆ ನಲ್ಪಾಡ್ ಇಬ್ರು ಕೂಡ ಏನು ಯಾವ ರೀತಿ ಇನ್ವಾಲ್ವ್ಮೆಂಟ್ ಆಗಿದೆ ಮತ್ತೆ ಅವರ ನಡುವೆ ಏನಾದರೂ ಹಣಕಾಸು ವ್ಯವಹಾರಗಳು ಆಗಿರೋದು ಮತ್ತೆ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಎಲ್ಲ ಡೀಟೇಲ್ಸ್ಗೆ.